ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಗೋಪಾಲ್ ಅಂತ. ಸೊ ನಾನು ಇಲ್ಲಿ ಬಳ್ಳಾರಿಯಲ್ಲಿ ನಂದೇ ಆದಂಥ ಒಂದು ನ್ಯೂಸ್ ಚಾನಲ್ ಇದೆ. ಸೊ ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ ಅಲ್ಲ, ಅದು ಚರ್ಚೆ ಮಾಡೋಣ, ಯಾಕೆ ಬಂದಿದ್ದೀವಿ ಅನ್ನೋದು ಹೇಳ್ತೇವೆ. ಅದಕ್ಕಿಂತ ಮೊದಲು ಈ ಊರಿನ ಗುಡಪಕ್ಕದ ಗ್ರಾಮ ದೇವತೆ ಆದಂತಹ ದೇವಮ್ಮ ಮತ್ತು ಸುಕ್ರಮ್ಮ ದೇವತೆಗಳಿಗೆ ಪಾದಗಳಿಗೆ ನಮಸ್ತಾ. ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅಂತ ಚರ್ಚೆ ಮಾಡೋಣ. ನಿಮಗೆ MDH ಅಂತ ಹೆಸರು ಕೇಳಿದ್ರೆ MDH ಮಸಾಲೆಗಳು ಬರ್ತವೆ ಕೇಳಿದ್ರೆ, ನೀವು ಅಡುಗೆಗೆ ಮಸಾಲೆ ಹಾಕ್ತಿರಲ್ಲ, ಆ ಮಸಾಲೆ ಹಾಕುವಂಥ ಒಂದು ಕಂಪ್ನಿ MDH ಕಂಪ್ನಿ ಅಂತ. ಆ ಕಂಪ್ನಿಯ ಮುಖ್ಯಸ್ಥರು ರಾಜೀವ್ ಕೆಲಾಟಿ ಅಂತೇಳಿ. ಸೊ ರಾಜೀವ್ ಕೆಲಾಟಿ ಅವರು ನಮಗೊಂದು ಸಂದೇಶವನ್ನು ಕಳಿಸಿದ್ದಾರೆ. ಅಂದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಆ ಸಂದೇಶನ ನಿಮ್ಮ ಹತ್ರ ಹೇಳೋದಕ್ಕೋಸ್ಕರ ನಾ ಇಲ್ಲಿಗೆ ಬಂದಿದ್ದೀವಿ. ಏನು ಅಂತಂದರೆ ಅದು ಸಂದೇಶ ಏನು ಅಂದರೆ ರೈಟು, ಇಲ್ಲೆಲ್ಲ ಬೆಳೆಯೋ ಎಲ್ಲರೂ ಮೆಣಸಿನಕಾಯಿ ರೈತರ ಅಥವಾ ಏನು ಮಾಡ್ತೀರಿ ನೀವೆಲ್ಲ ಉದ್ಯೋಗ? ಎಲ್ಲರೂ ರೈತರ? ಏನು ಯಾವ್ಯಾವ ಬೆಳೆನ ಜಾಸ್ತಿ ಬೆಳಿತೀರಿ ನೀವೆಲ್ಲ? ಮೆಣಸಿನಕಾಯಿ ಅಷ್ಟು ಯಾರು ಬೆಳಿತೀರಿ? ಅಲ್ಲ, ಎಲ್ಲರೂ ಮೆಣಸಿನಕಾಯಿ ಬೆಳೆಸಾರ? ಸರ್ ರೈಟ್. ಇವತ್ತು ನಾವು ಬಂದಿದ್ದ ಉದ್ದೇಶ ಏನಂತ ಹೇಳ್ಬಿಡ್ತಾನೆ. ಸೊ ಏನಾಗಿದೆ, ನಿಮ್ಮ ಮೆಣಸಿನಕಾಯಿ ರೇಟ್ ಏನಿತ್ತು ಮೊದಲು? ಇವಾಗ ಏನಿದೆ ರೇಟ್ ಏನಿದೆ ಈಗ ಮೆಣಸಿನಕಾಯಿದು? 18, 16, 16,000, 18,000, 20,000 ಆಯ್ತು. ಒಂದು 3 ವರ್ಷ ಹಿಂದ್ಗಡೆ ಎಷ್ಟಿತ್ತು? 60,000, 70,000. ಯಾಕೆ ಕಡಿಮೆ ಆಯ್ತು? ಕಡಿಮೆ ಆಯ್ತು ಅಂದ್ರೆ ಮಾರ್ಕೆಟ್ ಡೌನ್ ಆಗೈತಂತಾರ. ಈಗ 15,000 ರೂಪಾಯಿ ಯಾಕೆ ಬಂದಿದೆ? ಮಾರ್ಕೆಟ್ ಡೌನ್ ಆಯ್ತಂತಾರ. ಮಾರ್ಕೆಟ್ ಡೌನ್ ಆಗಿದೆ. ಮಾರ್ಕೆಟ್ ಡೌನ್ ಆಗಿದೆ ಅಂದ್ರೆ ಏನದು? ಏನು ಕೆಮಿಕಲ್ ಜಾಸ್ತಿ ಆಯ್ತಂತ ಏನು ರಿಟರ್ನ್ ಬರ್ತದ? ಹೌದು, ರೈಟ್, ಎಕ್ಸಾಕ್ಟ್ಲಿ. ಸೊ ಏನಾಗಿದೆ, ನಾವು ಎಲ್ಲ ಕಡೆ ಹೋಗ್ತಾ ಇದೀವಿ. ಇದಕ್ಕಿಂತ ಈಗ ಕೆಮಿಕಲ್ ಜಾಸ್ತಿ ಆಗಿದೆ ಅನ್ನೋದಿದೆಯಲ್ಲ, ಆ ವಿಷಯ ರಾಜೀವ್ ಕೆಲಾಟಿ ಅವರ ಗಮನಕ್ಕೆ ಬಂದಿದೆ. ಆಗ ಅವ್ರು ಏನು ಮಾಡ್ತಾರೆ, ಯಾಕಂದ್ರೆ ಈಗ ಅವರು ಏನೋ ಮಸಾಲೆ ಪದಾರ್ಥಗಳು ಮಾಡ್ತಾರೆ, ಅದಕ್ಕೆಲ್ಲ ಬೆಳೆ ಬೇಕು ತಾನೆ. ಆ ಬೆಳೆ ಬೆಳೆಯೋದಕ್ಕೆ ಅವರು ಟೆಸ್ಟಿಂಗ್ ಹೋಗ್ತಾವಲ್ಲ, ಎಲ್ಲವೂ ರಿಜೆಕ್ಟ್ ಆಗ್ತಾ ಇದ್ದಾವೆ. ಯಾಕಂದ್ರೆ ಅದಕ್ಕೆ ಅವ್ರೇನು ಹೇಳ್ತಿದ್ದಾರೆ, ನೋಡಪ್ಪ ನಮ್ಮ ರೈತರು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಸೊ ಅವ್ರಿಗೆ ಗೊತ್ತಾಗ್ತಿಲ್ಲ ಏನು ಸಮಸ್ಯೆ ಆಗ್ತಿದೆ. ಏನಾಗ್ತಿದೆ ಅಂದರೆ ಅವರು ಕೊಡುವಂತಹ ಮೆಣಸಿನಕಾಯಿ ಆಯಿತು, ಉಳ್ಳಾಗಡ್ಡೆ ಆಯಿತು, ಬೆಳ್ಳುಳ್ಳಿ ಆಯಿತು, ಇದ್ರಾಗೆಲ್ಲ ವಿಷದ ಪದಾರ್ಥ ಜಾಸ್ತಿ ಆಗಿರೋದ್ರಿಂದ ನಾವು ನಮ್ಮ ಮಸಾಲೆ ಪದಾರ್ಥಕ್ಕೂ ಬಳಸೋಕ್ಕಾಗ್ತಾ ಇಲ್ಲ, ಬೇರೆ ದೇಶಕ್ಕೂ ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಪಾಪ ಅವರು ಹಗಲು ರಾತ್ರಿ ಹೊಲದಲ್ಲಿ ಕಷ್ಟಪಡ್ತಿದ್ದಾರೆ, ಅದಕ್ಕೆ ಸರಿಯಾದ ಬೆಲೆ ಸಿಗ್ತಾ. ಯಾಕಂದರೆ ಈಗ ನೀವು ಇಲ್ಲಿ ಕೊಟ್ಟಿದ್ದು ಬ್ಯಾಡಿಗೆ ಹೋಗುತ್ತಾ, ಬ್ಯಾಡಿಗೆ ಅಥವಾ ಎಲ್ಲ ಕಡೆ ಹೋಗುತ್ತೆ, ಅಲ್ಲಿಂದ ಅವ್ರು ಏನು ಮಾಡ್ತಾರೆ, ಎಲ್ಲದನ್ನ ಅಲ್ಲೇ ಬಳಸಂಗಿಲ್ಲ, ಅದನ್ನ ಬೇರೆ ದೇಶಕ್ಕೆ ಕಳಿಸ್ತಾರೆ. ಅಲ್ಲಿ ಬೇರೆ ದೇಶದಾಗ ಹೋಗ್ಬೇಕಾದ್ರೆ 152 ಟೆಸ್ಟ್ಗಳನ್ನು ಮಾಡ್ತಾರೆ. ನಿಮ್ಮ ಮೆಣಸಿನಕಾಯಿನ ಅದರ ಬಣ್ಣ, ಕಲರು, ಅದ್ರಾಗ ಇರೋ ಕೆಮಿಕಲ್ಸ್ ಯಾವ್ಯಾವಾಗಿದೆ ಅಂತಾರೆ, ಅವೆಲ್ಲವೂ 000 ಅಂತ ಬಂದವರು ಮಾತ್ರ ಪಾಸ್ ಆಗುತ್ತೆ, ಇಲ್ಲ ನಿಮ್ಮದು ಫೇಲ್ ಆಗ್ಬಿಡ್ತೈತೆ. ಈಗ ಏನಾಗಿದೆ ಅಂದರೆ ಈ ಭಾಗದಲ್ಲಿ, ಅಂದರೆ ನಮ್ಮ ಈ ವಿಡಪನಕಲ್ಲ ಆಯಿತು, ಆಮೇಲೆ ನಮ್ಮ ಬಳ್ಳಾರಿ ಭಾಗದಲ್ಲಿ ಬೆಳೀತಕ್ಕಂಥ ಮೆಣಸಿನಕಾಯಿ ಏನತ್ತಲ್ಲ, ಇಡೀ ಜಗತ್ತಿನಲ್ಲಿ ನಂಬರ್ 1 ಕ್ವಾಲಿಟಿ ಇದ್ದಂಥ ಮೆಣಸಿನಕಾಯಿ ಇವತ್ತು 7,000 ರೂಪಾಯಿ 8,000 ರೂಪಾಯಿ ಹೊಂಟೈತೆ. ಕಾರಣ ಏನಂತಂದ್ರೆ ಎಲ್ಲರೂ ಏನು ಅನ್ಕೊಂಡ್ಬಿಟ್ರೆ ನಾವು ಜಗ್ಗಿ ಆ ಕಡೆ ಎಲ್ಲರೂ ಬೆಳೆಯಕತ್ತಾರೆ ಅಂತ ಅನ್ಕೊಂಡಿದ್ದಾರೆ. ಆ ಕಡೆ ಈ ಕಡೆ ಜಾಸ್ತಿ ಮೆಣಸಿನಕಾಯಿ ಬೆಳೆಯಕ, ಅದಕ್ಕೆ ಅದರ ಬೆಲೆ ಕಡಿಮೆ ಆಗಿದೆ ಅನ್ಕೊಂಡಿದ್ದಾರೆ. ಆದರೆ ಅದು ಬೆಳೆ ಕಡಿಮೆ ಆಗ್ತಿಲ್ಲ. ನಾವು ಒಂದು ಬೆಳೆ ಬರೋದ್ರೊಳಗಡೆ 40ರಿಂದ 50 ಸಲ ಎಣ್ಣೆ ಹೊಡಿತೀವಿ ಅದಕ್ಕೆ, ಆಯ್ತಾ? ಹಂಗಾಗಿ ಅದು ರಿಜೆಕ್ಟ್ ಆಗ್ತದೆ. ಅಲ್ಲಿ ರಿಜೆಕ್ಟ್ ಆಗೋದಕ್ಕೆ ಅದನ್ನ ನಾವು ಕಳಿಸಿದ್ವು, ಬೆಳೆ ವಾಪಸ್ ಬರಾಕತ್ತೈತೆ. ವಾಪಸ್ ಬಂದಾಗ ಅದು ರೇಟ್ ಕಡಿಮೆ ಆಗ್ಬಿಡುತ್ತೆ. ನಾವು ಇಲ್ಲ ಮತ್ತೆ 7,000 ರೂಪಾಯಿ, 8,000 ರೂಪಾಯಿ, 15,000 ರೂಪಾಯಿಗೆ 7,000 ರೂಪಾಯಿ, 8,000 ರೂಪಾಯಿ, 15,000 ರೂಪಾಯಿ ಮಾರಾಕಾಗಿದೆ. ಸೊ ಹಾಗಾಗಿ ರಾಜೀವ್ ಕೆಲಾಟಿ ಸರ್ ಏನು ಹೇಳಿದಾರೆ ಅಂದರೆ, ಎಲ್ಲ ರೈತರಿಗೆ ಹೋಗಿ ಇದನ್ನು ಗಮನಿಸ್ಕೊಂಬರ್ರಿ. ಏನಂತ, ನೀವು ಎಣ್ಣೆನ ಏನು ಅದಕ್ಕೇನು ಔಷಧಿ ಸಿಂಪಡಿಸ್ತಿರಲ್ಲ, ಪೆಸ್ಟಿಸೈಡ್ಸ್ ಏನು ಹಾಕ್ತಿರಲ್ಲ, ಅದನ್ನು ಕಡಿಮೆ ಹಾಕಬೇಕಾಗದ. ಇಲ್ಲಾಂದರೆ ನಿಮ್ದು ರಿಜೆಕ್ಟ್ ಆಯಿತು ಅಂದರೆ ರೇಟ್ ಕಡಿಮೆ ಆಗುತ್ತೆ. ಈಗ ಬಂದಿರೋ ಪ್ರಶ್ನೆ, ಕಡಿಮೆ ಹಾಕೋದ್ರೆ ಹೆಂಗೆ ಕಡಿಮೆ ಹಾಕಬೇಕು? ಈಗ ಅದಕ್ಕೆ ನಾವು ನಿಮಗೆ ಒಂದು ಆರ್ಗಾನಿಕ್ ಮೆಥಡ್ ಅಂತ ಬರುತ್ತೆ, ಸಾವಯವ ಕೃಷಿ ಅಂತ ಬರುತ್ತೆ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾಕಂದರೆ ಅದು ಸಂಪೂರ್ಣವಾಗಿ ಈ ಗೊಬ್ಬರದ ಎಣ್ಣೆ ಹಾಕ್ಲಾರ್ದಂಗೆ ಬೆಳೆಯುವಂಥದ್ದು. ಅದನ್ನು ನಮ್ಮಿಂದ ಸದ್ಯದಲ್ಲಿ ಮಾಡೋಕ್ಕಾಗಲ್ಲ. ಅವೆರಡರ ಮಧ್ಯದಲ್ಲಿ ಒಂದು ಇದೆ, IPM ಮೆಥಡ್ ಅಂತ ಒಂದಿದೆ. IPM ಮೆಥಡ್ ಅಂತಂತಂದರೆ ಈಗ ಅದಕ್ಕೆ ಅದರದ್ದೇ ಆದಂಥ ಮೆಥಡ್ ಇದೆ. ನಿಮಗೆ ಕೊಟ್ಟಿದ್ದಲ್ಲ, ಅದರಲ್ಲಿ ಇದೆ ನೋಡ್ರಿ. ಅಂದರೆ ಫಸ್ಟಿಗೆ ಮಣ್ಣಿನ ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಈಸಿಯಾಗಿ ಹೇಳ್ತೇನೆ, ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ, ಬಟ್ ನಾವು ಸ್ವಲ್ಪ ಓದಿದ್ದೀವಿ, ಅದನ್ನ ಹೇಳ್ತಿದ್ದೇನೆ ಅಷ್ಟೇ. ಈ ಮಣ್ಣು ಏನಿದೆಯಲ್ಲ, ಮಣ್ಣನ್ನು ಫಸ್ಟು ಇದನ್ನು ಟೆಸ್ಟ್ ಮಾಡಿಸ್ಕೋಬೇಕು. ಅದಕ್ಕೆಲ್ಲ ಕ್ಲಿಯರಾಗಿ ಮಾಡ್ಕೊಂಡು ಅದಕ್ಕೆ ಏನು ಸಮಸ್ಯೆ ಇದೆ ಅದಕ್ಕೆ ತಕ್ಕಂಥ ಫಸ್ಟಿಗೆ ಇದೆಲ್ಲ ಮಾಡಿಕೊಂಡು, ಅದನ್ನಂತ ಎರಡನೇದು ಸೀಡ್ ಟೆಸ್ಟಿಂಗ್ ಅಂತ ಬರುತ್ತೆ, ಬೀಜ ಪರೀಕ್ಷೆ ಅಂತ ಬರುತ್ತೆ. ಈಗ ನೀವೆಲ್ಲರೂ ಏನು ಬೀಜ ಹಾಕ್ತೀರಿ ಅಂತಂದರೆ ತೊಗೊಂಡೋಗಿ ನೀವು ನರ್ಸರಿ ಕೊಡ್ತಾರಾ ಅಥವಾ ಹೆಂಗೆ? ನೀವೇ ಬಿತ್ತಿ ಬಿಡ್ತಾರಾ? ನರ್ಸರಿ ಕೊಡಲ್ಲ? ರೈಟ್, ಗುಡ್, ಅದು ಒಳ್ಳೆ ವಿಚಾರ. ಹಿಂಗೆ ಬಿತ್ತಿ ಬಿಡ್ತಾರಾ? ಸೊ ಹಾಗೆ ಇದು ಬೀಜನ ಬಿತ್ತೋದಕ್ಕಿಂತ ಮೊದಲು ಅದಕ್ಕೆ ಫಸ್ಟ್ ನಾವು ಅದಕ್ಕೆ ಔಷಧಿ ಹಾಕಬೇಕಾಗುತ್ತೆ.
ಬೀಜಕ್ಕೆ ಹಾಕಿ ನೆರಳಲ್ಲಿ ಫಸ್ಟಿಗೆ ಹಾಕಿ 2 ತಾಸು ನೆರಳಲ್ಲಿ ಒಳಿಸ್ಬೇಕು, ಮತ್ತೆ ಇನ್ನೊಂದು ಔಷಧಿ ಹಾಕಿ ಮತ್ತೆ 2 ತಾಸು ನೆರಳಲ್ಲಿ ಒಳಿಸಿ ಅದು ಬೆಲ್ಲ ಮತ್ತು ಇದಕ್ಕೆಲ್ಲ ಮಿಕ್ಸ್ ಮಾಡಿ ಅವಾಗ ನಾವು ಬಿತ್ತನೆ ಮಾಡಿದಾಗ ಅದು ಸ್ಟ್ರಾಂಗ್ ಆಗುತ್ತೆ. ಅವಾಗ ನೀವು ಎಷ್ಟು ಒಂದು ಬೆಳೆ ಬೆಳೆದ್ರೆ ಎಷ್ಟು ಸಲ ಎಣ್ಣೆ ಔಷಧಿ ಹೊಡಿತೀರಿ ಅದಕ್ಕೆ? ಒಂದು ಬೆಳೆ ಬರ್ದಾಟಿಗೆ 1 ಲಕ್ಷವರೆ. ಅಲ್ಲ, ಎಷ್ಟು ಸಲ ಹೊಡಿತೀರಿ ಎಣ್ಣೆ? ಅಂದ್ರೆ ಇವಾಗ 3 ದಿನಕ್ಕೊಂದ್ಸಲ 4 ದಿನಕ್ಕೊಂದ್ಸಲ. ಇವಾಗ ಫಸ್ಟ್ ಟೈಮ್ ಆಯ್ತು ಒಂದು 10 ಸಣ್ಣ ಪೈರ್ ಇರ್ಲಿಕ್ಕೆ 1 ತಿಂಗಳು 2 ಟೈಮ್ ಪೈರ್ ಇರಲಿ 10 ದಿನಕ್ಕೊಂದು ತಡ್ಬಿಟ್ಟು 3 ತಿಂಗಳು ಪೈರ್ ಆದ್ಮ್ಯಾಗ 2 ದಿವಸ 3 ದಿವಸ ಟೋಟಲ್ ಒಂದು 25 ಸಲ ಹೊಡಿತೀರಿ. ಜಾಸ್ತಿ 25 ಸಲ ಹೊಡಿತೀರಲ್ಲ, ಅವಾಗ ನಾವು ಬೀಜಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿ ನಾವು ಬಿತ್ತನೆ ಮಾಡಿದ್ವಿ ಅಂದ್ರೆ ಅವಾಗ ನೀವು 25 ಸಲ ಹಾಕೋದನ್ನ ಒಂದು 10 ರಿಂದ 12 ಸಲ ಹಾಕ್ಬಿಟ್ರೆ ಸಾಕು, ಅದಕ್ಕೆ ಮತ್ತೆ ಎಣ್ಣೆ ಹೊಡೆಯೋ ಅವಶ್ಯಕತೆ ಇರಂಗಿಲ್ಲ. ಅವಾಗ ಏನಾಗುತ್ತೆ, ನಿಮಗೆ ಏನಾಗ್ಬೋದು ಹಬ್ಬ ಅಂತಂದ್ರೆ, ಈಗ ನೀವು 1 ಎಕರೆಗೆ ಎಷ್ಟು ಬರ್ತೀರಿ? 1 ಎಕರೆಗೆ ಎಷ್ಟು ಕ್ವಿಂಟಲ್ ಬರುತ್ತಾ ಸರ್? ಇವಾಗ 2 ವರ್ಷದಿಂದ 5 ಕ್ವಿಂಟಲ್ 6 ಕ್ವಿಂಟಲ್ 7 ಕ್ವಿಂಟಲ್ 1 ಎಕರೆಗೆ. 1 ಎಕರೆ ಇದನ್ನು ಏನಾದ್ರು 1 ಕ್ವಿಂಟಲ್ ಹೆಚ್ಚು ಕಡಿಮೆ ಬರೋದು ಬಿಟ್ರೆ ರೇಟ್ ಮಾತ್ರ ಜಾಸ್ತಿನೇ ಇರುತ್ತೆ. ಮಿನಿಮಮ್ 25,000 ಮೇಲೆನೆ ತಗೊಳ್ತಾರೆ ಅದನ್ನ, ಯಾಕಂದ್ರೆ ಅದ್ರಲ್ಲಿ ಕೆಮಿಕಲ್ಸ್ ಕಡಿಮೆ ಇರುತ್ತಲ್ಲ. ಹಾಗಾಗಿ ಈ ಮೆಥಡ್ ಅನ್ನ ದಯವಿಟ್ಟು ತಾವೆಲ್ಲರೂ ಬಳಸ್ಕೊಳ್ರಿ. ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಯಾವ್ದು ಇದಾವ ಇಲ್ಲ ಸರ್, ಅಂಥದನ್ನ ದಯವಿಟ್ಟು ಅಥವಾ ಯಾರು ಅನುಭವಿಸ್ತಿರ್ತಾರೆ ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಆಮೇಲೆ ಇದರಿಂದ ಏನು ಉಪಯೋಗ ಅಂತಂದ್ರೆ ನಿಮಗೆ ಇನ್ಕಮ್ ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. 1 ಎಕರೆಗೆ ಎಷ್ಟು ಖರ್ಚು ಮಾಡ್ತೀರಿ ಇವಾಗ ಸರ್? ಇವಾಗ ಮೂವ್ಮೆಂಟ್ ಬಟ್ ಒಂದು 2 ಲಕ್ಷ ತನಕ ಬರುತ್ತೆ 1 ಎಕರೆಗೆ. 1 ಎಕರೆ 2 ಲಕ್ಷ ತನಕ ಬರುತ್ತೆ. ಅಂದ್ರೆ ಎಷ್ಟು ಕ್ವಿಂಟಲ್ ತಗೋತೀರಿ 1 ಎಕರೆಗೆ? ಅಂದ್ರೆ 6 ಕ್ವಿಂಟಲ್ ಇಂದ 10-12 ಕ್ವಿಂಟಲ್ ಅಷ್ಟು. 12 ಕ್ವಿಂಟಲ್ ಆ ಥರ ತಗೊಂತೀರಿ. ಇವಾಗ ಈಗ ನೋಡಿ, ನೀವು 2 ಲಕ್ಷ ಖರ್ಚು ಮಾಡ್ತಾರಲ್ಲ, ನಿಮಗೆ ಅರ್ಧ ಅಂದ್ರೆ 1 ಲಕ್ಷದಲ್ಲಿ ಒಂದು 70-80 ಸಾವಿರ ರೂಪಾಯಿದಲ್ಲಿ ನಿಮ್ದು ಎಲ್ಲ ಅದಕ್ಕೆ ಬೇಕಾದ ಖರ್ಚು ಹೋಗ್ಬಿಡುತ್ತೆ. ನಿಮ್ಗೆ ಅರ್ಧ ಅಲ್ಲಿ ಪ್ರಾಫಿಟ್ ಆಯಿತು. ಆಮೇಲೆ ಬಂದ ಮೇಲೆ ರೇಟ್ ನೀವು ಏನು ಕೊಡ್ತಾರೆ ಅದು ಡಬಲ್ ಹೋಗ್ಬಿಟ್ಟಿರ್ತದೆ. ಅದು 25,000-30,000 ರೂಪಾಯಿಗೆ ಹೋಗುತ್ತೆ. ಓಕೆ, ಅಲ್ಲಿ ನಿಮಗೆ ಡಬಲ್ ಇನ್ಕಮ್ ಆಗ್ತದೆ. ಸೊ ಹಾಗಾಗಿ ದಯವಿಟ್ಟು ಏನಾಗಿದೆ ಅಂದರೆ ನಮ್ಮ ರೈತರಿಗೆ, ನಾನು ಹಿಂದ್ಗಡೆ ಒಂದು ಜನಾರ್ದನ ಯಾವ ಸರ್ ಅದು ಜನಾರ್ದನಪಲ್ಲಿ ಹೋಗಿದ್ವಿ, ಅವ್ರಿಗೆ ಹೇಳ್ತಿದ್ರೆ ಕೇಳೋಕೆ ರೆಡಿ ಇಲ್ಲ. ನೀನು ಏನಾದ್ರು ಹೇಳ್ಕೊಂಡು ಹೋಗಪ್ಪ, ನಾವು ಮಾಡ್ತೀವಿ ಅಂತಾರೆ. ಯಾಕಂದ್ರೆ ಇದು ನಮ್ಮನ್ನೆಲ್ಲ. ಆಮೇಲೆ ಏನಾಗ್ತದೆ, ಬರ್ತಾ ಬರ್ತಾ ಭೂಮಿ ಅದು ತಂದು ಸತ್ವ ಕಳ್ಕೊಂಡ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಅದು ನಿನ್ನೆ ನಮ್ಮ KVK ಅಂತ ಕರಿತೀವಿ, ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರದ ಸೈಂಟಿಸ್ಟ್ಗಳು ನಮ್ಮ ಹತ್ರ ಮಾತಾಡಿದ್ವಿ ನಿನ್ನೆ. ಅವ್ರು ಹೇಳ್ತಿದ್ದಾರೆ, ನಮ್ಮ ಭಾಗದ ನಮ್ಮ ಸುತ್ತಮುತ್ತ ಭಾಗದ ನೀವು ಒಡಪನಕಲ್ ಆಗ್ಬೋದು, ನಮ್ಮ ಬಳ್ಳಾರಿ ಆಗಿರ್ಬೋದು, ಮಣ್ಣು ಸವಕಳಿ ಬಂದ್ಬಿಟ್ಟದೆ, ಮಣ್ಣಿಗೆ ಶಕ್ತಿ ಕಳ್ಕೊಂಡ್ಬಿಟ್ಟದೆ, ಕಂಪ್ಲೀಟ್ ಕಳ್ಕೊಂಡ್ಬಿಟ್ಟಿದೆ. ಅದ್ರ ಏನು ಬೆಳೆಯಕ್ಕಾಗ್ತಾ ಇಲ್ಲ. ಈಗ ಸಿರುಗುಪ್ಪ ಗೊತ್ತಾ ರೀ ಸಾಬ್ರೆ? ಸಿರುಗುಪ್ಪ ಗೊತ್ತಾ? ಸಿರುಗುಪ್ಪದಾಗೆ ಅಲ್ಲಿ ಭತ್ತ ಬೆಳೀತಾರೆ. ಭತ್ತನ ಬೆಳೆದು ಗೊಬ್ಬರ ಹಾಕಿ ಎಣ್ಣೆ ಹಾಕಿ ಅದು ತನ್ನ ಶಕ್ತಿ ಕಳ್ಕೊಂಡ್ರೆ ಅದನ್ನ ಅವರಲ್ಲಿ ಬೆತ್ತಕ್ಕಾಗಲಾದಾಗೆ ಇದು ಮೀನು ಸಾಕ್ತಾರಲ್ಲ, ಏನದು ಮೀನಿನ ಕೆರೆ ಮಾಡಾಕತ್ತಾರ, ಒಳನ ಮೀನಿನ ಕೆರೆ ಮಾಡಾಕತ್ತಾರ. ಅದ್ರಿಂದ ಬೆಳೆವಲ್ದು ಏನು ಅದ್ರಂಗೆ ಈಗಲೂ ನಿಮಗೆ ನಿಮ್ಮೆಲ್ಲರಿಗೂ ಅವಕಾಶ ಐತೆ. ಸೊ ನಾನು ನಿಮ್ಮಲ್ಲಿ ಕೈ ಮುಗಿದೇನು ಕೇಳ್ತಿದ್ವಿ ಅಂತಂದ್ರೆ, ದಯವಿಟ್ಟು ಈ ಮೆಥಡ್ಗಳನ್ನ ಆದಷ್ಟು ನಿಮ್ಮ ಎಣ್ಣೆ ಜಾಸ್ತಿ ಔಷಧಿ ಹಾಕೋದ ಪದ್ಧತಿಯನ್ನು ಕಡಿಮೆ ಮಾಡ್ರಿ. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಈಗ ನೀವು ಒಂದು 100 ಟನ್ನು ನಿಮ್ಮ ಭಾಗದಿಂದ ಇದಕ್ಕೆ ಬ್ಯಾಡಿಗೆ ಕಳಿಸಿದ್ರಿ, ಬ್ಯಾಡಿಗೆಯಿಂದ ಫಾರಿನ್ಗೆ ಕಳಿಸಿದ್ರೆ ಫಾರಿನ್ ರಿಜೆಕ್ಟ್ ಆಗಿ ಅದು ಮಾಲ್ ವಾಪಸ್ ಬಂದ್ಬಿಡ್ತು. ಈಗ ಅದು ಮಾಲ್ ಎಲ್ಲೈತಿ? 100 ಕ್ವಿಂಟಲ್ ಮಾಲ್ ಎಲ್ಲೈತಿ? ನಾವು ತಿಂದೀವಿ ಅದನ್ನ, ನಾವು ತಿಂದೀವಿ. ಅದು ಎಲ್ಲಿ ಹೋಗಿಲ್ಲ, ನಾವೇ ತಿಂದೀವಿ. ಯಾಕಂದ್ರೆ ನಾವು ತಿನ್ಬೇಕು, ಯಾವ ಟೆಸ್ಟ್ ಮಾಡಂಗಿಲ್ಲ. ಬೇರೆ ದೇಶದವರು ತಮ್ಮ ಪ್ರಜೆಗಳಿಗೆ ಕೊಡಬೇಕಾದ್ರೆ ಟೆಸ್ಟ್ ಮಾಡಿಸ್ತಾರೆ. ಇದು ಸರಿ ಇಲ್ಲ, ವಿಷ ಐತೆ, ಕೊಡಬಾರ್ದು ಅಂತಾರೆ, ನಾವು ತಿಂತೀವಿ ಅದನ್ನ. ಹಾಗಾಗಿ ನೀವು ಬೆಳೆದಿದ್ದನ್ನು ನಾವೇ ತಿಂತಿದ್ವಿ. ಒಂದು ನಮ್ಮ ದೇಹದ ಬಂದು ನಮ್ಮ ದೇಹ ನಾಶ ಆಗೈತೆ, ಎರಡನೇದ್ದು ನೆಲಕ್ಕೆ ಬಿದ್ದು ನೆಲನೂ ನಾಶ ಆಗೈತೆ. ಹಾಗಾಗಿ ದಯವಿಟ್ಟು ನೀವೆಲ್ಲರಿಗೆ ರೈತರಿದ್ರೆ ನಿಮ್ಮ ಜೊತೆ ನಿಮ್ಮ ಹತ್ರ ಮಾತಾಡೋ ಯೋಗ್ಯತೆ ಅಷ್ಟೊಂದು ಬುದ್ಧಿವಂತಿಕೆ ನಮ್ಮ ಹತ್ರ ಇಲ್ಲ. ಯಾಕಂದ್ರೆ ನೀವು ಈ ಭೂಮಿ ತಾಯಿನ ನಂಬಿರ್ತಕ್ಕಂಥವ್ರು ನಿಜವಾದ ಕಾಯಕ ಯೋಗಿಗಳು ನೀವೆಲ್ಲ. ಸೊ ನಾನು ನಿಮ್ಮಲ್ಲಿ ಕಲೆಗಳಿಂದ ಏನು ಕೇಳ್ತೀನಿ ಅಂದರೆ, ಇನ್ನು ಮೇಲೆ ದಯವಿಟ್ಟು ಬಿತ್ತನೆ ಮಾಡೋದು. ಈಗ ಆಲ್ರೆಡಿ ಯಾವಾಗ ಬರ್ತೀರಿ ನೆಕ್ಸ್ಟ್ ಬೆಳೆ ಯಾವಾಗ ಬರುತ್ತೆ? ಈ ಜನವರಿಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಜನವರಿ ಫೆಬ್ರವರಿ ಹೊಸ ಬೆಳೆ ಬಂದ್ಬಿಡುತ್ತೆ. ಫೆಬ್ರವರಿ ಮಾರ್ಚ್ ಮತ್ತೆ ಬಿತ್ತನೆ ಮತ್ತೆ ಜುಲೈ. ಈಗ ನೋಡ್ರಿ, ಈ ಸಲ ಬಿತ್ತಿದಿರಿ, ಅದನ್ನ ಹೆಂಗಿದೆ ಅಂತ ಕಂಟಿನ್ಯೂ ಮಾಡ್ಕೊಳ್ರಿ. ನೆಕ್ಸ್ಟ್ ಬಿತ್ತನೆ ಮಾಡ್ಬೇಕಾದಾಗ ದಯವಿಟ್ಟು ಒಂದ್ಸಲ ವಿಚಾರ ಮಾಡ್ರಿ. ಈ IPM ಅಂತ ಒಂದು ಮೆಥಡ್ ಇದೆ. ಏನಿದೆ IPM? ನಮಗೆ ಆಗುತ್ತಾ, ನಮ್ಮ ವರ್ಕೌಟ್ ಆಗುತ್ತಾ? ಇದಕ್ಕೆ 1 ಸಲ 2 ಸಲ ಬೆಳೆ ಬೆಳ್ಕೊಂಡು ಹೋಗ್ರಿ. ನೀವು ಹೇಳ್ತೀನಿ, ವಿತಿನ್ 2 ಇಯರ್ಸ್ ಅಥವಾ 1 ವರ್ಷದಲ್ಲಿ ನಿಮ್ಮ ನೆಲ ಮತ್ತೆ ಬಂಗಾರ ಆಗುತ್ತೆ. ಮತ್ತೆ ನಿಮ್ದು ಏನು ರೇಟ್ ಇತ್ತು 40,000 ರೂಪಾಯಿ, ಮತ್ತೆ ನಿಮ್ಗೆ ಮೆಣಸಿಗೆ ತಗೊಳ್ಳೋಂಥದ್ದು ಖಂಡಿತ ಬರುತ್ತೆ. ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಾನು ಒಂದು ದಿನ ನೆಲ ನೋಡಿಲ್ಲ, ಬಿತ್ತನೆ ಮಾಡೋದು ನಾನು ನೋಡಿಲ್ಲ. ಬಟ್ ಆದರೆ ಈಗೇನು ಟೀಮ್ ಬಂದಿದೆಯಲ್ಲ, ಅಂದ್ರೆ ಮಾರ್ಕೆಟ್ ನ್ಯೂಸ್ ಅಂತ ಒಂದು ಚಾನಲ್ ಇದೆ. ಆ ಚಾನಲ್ ಅವ್ರಿಗೆ ಈ ರೆಸ್ಪಾನ್ಸಿಬಿಲಿಟಿ ಕೊಟ್ಟೋದಕ್ಕೆ ಈ ಟೀಮ್ ಎಲ್ಲ ಬೇರೆ ಕಡೆ ಎಲ್ಲ ಎಲ್ಲಿ ಡೆಲ್ಲಿಯಲ್ಲಿ ಎಲ್ಲ ರೈತರಿಗೆ ಹೇಳಿ ಬಂದಿದ್ದಾರೆ, ರಾಜಸ್ಥಾನದಲ್ಲಿ ಎಲ್ಲರಿಗೂ ಹೇಳಿ ಬಂದಿದೆ. ಈಗ 3 ನಮ್ಗೆ ಕರ್ನಾಟಕ ಮತ್ತೆ
ಆಂಧ್ರ ಪ್ರದೇಶಕ್ಕೆ ಹೇಳೋದಕ್ಕೆ ಇಲ್ಲಿ ಬಂದಿದ್ದಾರೆ, ಯಾಕಂದ್ರೆ ಅಲ್ಲೆಲ್ಲ ಸಕ್ಸಸ್ ಆಗಿದೆ ಅಲ್ಲ. ಅದೇ ರೀತಿ ನಮ್ಮ ಭಾಗದಲ್ಲೂ ಕೂಡ ಸಕ್ಸಸ್ ಆಗಲಿ, ನಮ್ಮ ರೈತರು ಕೂಡ ಚೆನ್ನಾಗಿ ಬೆಳಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ನಾವು ಇನ್ನೊಂದು ವಿಷಯ ಹೇಳ್ತೀನಿ. ನಾವು ಯಾವುದೇ ಒಂದು ಔಷಧಿನ ನಿಮ್ಮ ಹತ್ರ ಮಾರಕ್ಕೆ ಬಂದಿಲ್ಲ, ನಿಮ್ದು ಯಾವುದೋ ಬ್ರ್ಯಾಂಡ್ ನಿಮ್ಮಲ್ಲಿ ಬ್ರ್ಯಾಂಡ್ ಮಾಡಕ್ಕೆ ನಾವು ಬಂದಿಲ್ಲ. ನಾವು ಬಂದ್ರೆ ನಿಮ್ಮ ಜೊತೆ ಚರ್ಚೆ ಮಾಡೋಂತ ಬಂದಿದ್ದೀವಿ ಅಷ್ಟೇ. ನಾವು ನಿಮಗೇನು ಕೊಡಲ್ಲ, ನೀವು ನಮಗೇನು ಕೊಡಲ್ಲ, ಬಟ್ ನಾವು ಚರ್ಚೆ ಮಾಡ್ತಿದ್ವಿ. ನಾನು ಹೇಳ್ತಿದ್ದೀನಿ, ನೀವು ರಾಜಕೀಯವಾಗಿ ಹೆಂಗೆ ಚರ್ಚೆ ಮಾಡ್ತಾರಲ್ಲ, ನಾವು ಈ ಪಾರ್ಟಿ ಅಂತ, ಅದರ ರೈತರೆಲ್ಲ ಕೂತ್ಕೊಂಡು ನಿಂಗಾಗೈತಪ್ಪ, ನನ್ನ ಹೊಲದ ಪರಿಸ್ಥಿತಿ ಹೆಂಗ, ನಿಮ್ಮ ಹೊಲದ ಪರಿಸ್ಥಿತಿ ಹೆಂಗ ಅಂತ ಚರ್ಚೆ ಮಾಡಿಕೊಂಡು ಒಟ್ಟಿಗೆ ನಾವು ಕೆಲಸ ಮಾಡಿದ್ರೆ ನಾವು ಸಕ್ಸಸ್ ಕಾಣಕ್ಕೆ ಸಾಧ್ಯ. ನಾ ಹೇಳ್ತಿರೋದು ಕರೆಕ್ಟ್ ಅಲ್ರಿ? ಕರೆಕ್ಟ್ ನಾ ಹೇಳ್ತಿರೋದು. ಹಾಗಾಗಿ ಈ IPM ಮೆಥಡನ್ನು ದಯವಿಟ್ಟು ಸ್ವಲ್ಪ ಫಾಲೋ ಅಪ್ ಮಾಡ್ಕೊಳ್ಳಿ. ನಿಮಗೆ ಏನೇ ಸಮಸ್ಯೆ ಇತ್ತು ಅಂದ್ರೆ ಕೂಡ ನಿಮ್ಮ ಯಾರು ಕೃಷಿ ತಜ್ಞರು ಇರ್ತಲ್ಲ ಅವ್ರನ್ನ ಭೇಟಿಯಾಗ್ರಿ, ಅವ್ರಿಗೆ ಗಮನಕ್ಕೆ ತರ್ರಿ, ಅವ್ರಿಗೆ ಚರ್ಚೆ ಮಾಡಿರಿ. ನೀವೆಲ್ಲ ಕೂತ್ಕೊಂಡು ಆದಷ್ಟು ಈ ವಿಷ ಪದಾರ್ಥ ಆಗಲಾರ್ದಂಗೆ ದಯವಿಟ್ಟು ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮೆಲ್ಲ ಐತೆ. ಕರೆಕ್ಟ್ ರೆಡಿ ಸರ್? ಕರೆಕ್ಟ್ ಇದೆಲ್ಲ ಹೇಳ್ತಿರೋದು? ಹೇಳ್ರಿ, ಏನಾದ್ರು ಮಾತಾಡ್ಬೇಕಾರೆ ಬರ್ರಿ. ಮೊಬೈಲ್ ಬೆಳೆ ಬರವಲ್ತು. ಅವ್ರು ಸುಮ್ಮನೆ ನೋಡ್ಕೊಂತ ಅವ್ರಿಗೆ ಸುಮ್ಮನೆ ಮಾಡಿದ್ರೆ ಹೆಂಗ ಬೆಲೆ ಬರ್ಬೇಕಲ್ಲ ನಮ್ಗೆ. ಯಾವ್ದು ಬಡಿದ್ರೆ ಬೆಲೆ. ನಿಮ್ಮ ಹೆಸರು ರೀ? ಗಂಗಪ್ಪ. ಯಾವ ನಿಮ್ದು ಎಷ್ಟು 7 ಎಕರೆ. ಏನು ಬಿತ್ತರಿ? ಯಾವ್ದು ಬ್ರ್ಯಾಂಡ್ ಅದು? ಯಾವ್ದು ಬ್ಯಾಡಿಗೆ ಮೆಣಸಿನಕಾಯಿ ಹೆಂಗಿದೆ ಈಗ? ಕ್ವಿಂಟಲ್ ಹೆಂಗ್ ಹೋಗುತ್ತೆ? ಅದ ಆವಾಗ 40, 50, 60, 7,000, 8,000. ಅಂದ್ರೆ ಇದು ಇನ್ಮೇಲೆ ಕಡಿಮೆ ಕಂಡು ಇನ್ನು ಕಡಿಮೆ ಆಗುತ್ತೆ, ಜಾಸ್ತಿ ಆಗಲ್ಲ. ನೀನು ಇನ್ನ ಕಡಿಮೆ ಮಂದು ಕಡಿಮೆ ಹೊಡೆದಿಯಾ ಅಂತ. ಕಡಿಮೆ ಹೊಡೆದ್ರೆ ನಲ್ಲಿ ಓದ್ತೇನ್ರಿ, ಬೆಳೆ ಬರಲ್ಲ. ನಾನು ಹೇಳ್ತೀನಿ ಅದೊಂದು ಇಲ್ಲ ರೈಟ್. ಅದಕ್ಕೆ ಒಂದು ಪದ್ಧತಿ ಅದು. ಯಾವಾಗ ಅಂದ್ರೆ ಬೆಳೆ ಬೆಳೆದ್ಮೇಲೆ ನಾವು ಟ್ರೀಟ್ಮೆಂಟ್ ಇದು ಅದನ್ನ ಅಪ್ಲೈ ಮಾಡ್ತಾ ಬರಂಗಿಲ್ಲ. ಬಿತ್ತುವಾಗ ಅವಾಗಿಂದ ಸ್ಟಾರ್ಟ್ ಮಾಡ್ಬೇಕು. ಮಣ್ಣು ಚೆಕ್ ಮಾಡ್ಕೊಂಡು ಮಣ್ಣು ಚೆಕ್ ಮಾಡೋಣ. ಅನ್ನೆಲ್ಲ ಕಡಿಮೆ ಆಗ್ತೇನ್ರಿ? ಇಲ್ಲ ಸಿ ಫಸ್ಟ್ ಆಮೇಲೆ ಕಡಿಮೆ ಸ್ವಲ್ಪ ನಿಮ್ಗೆ ಎಷ್ಟು ಕಡಿಮೆ ಆಗ್ಬೋದು? ಕಡಿಮೆ ಆದ್ರೆ ಒಂದು 4 ಚೀಲ ಕಡಿಮೆ ನಲ್ಲಿ ಹೋಗಿ ನಮ್ಗೆ ನಲ್ಲಿ ಅಂದ್ರೆ ಇವಾಗ ಗಿಡನ కూడా అంటేసినాము అయినా వస్తుంది. అదంతా క్రీమ్ సార్, కానీ మీకు ప్రభావం కొద్దిగా తగ్గుతుంది. ఎందుకంటే స్టిక్కర్లో ಆಗಿರುತ್ತೆ. ಆಮೇಲೆ ನೀವು ಅನಿಸಿ ನಾವು ಸ್ಟಿಕ್ಕರ್ ಕೂಡ ನೀವು ಇದು ಬೀಜಕ್ಕೆ ಟೆಸ್ಟಿಂಗ್ ಮಾಡ್ತೀರಾ? ಅದನ್ನು ಮಾಡಬೇಕು. ಈಗ ಏನಾಗುತ್ತೆ, ನಾವು ಹೇಳ್ತೀವಿ, ನೀವು ಹತ್ರ ನಿಜ, ನೀವು ಯಾಕೆ ಅನುಭವಿಸ್ತಾ ಇದ್ರಿ, ನೀವು ಹೇಳೋದು ನಾವು ಕೇಳಬೇಕಾಗತ್ತೆ. ಸಣ್ಣ ಮಗು ಇರುತ್ತೆ, ಆ ಮಗುಗೆ ಯಾಕೆ ನಾವು ಪೋಲಿಯೋ ಲಸಿಕೆ ಹಾಕ್ಸ್ತೀವಿ, ಬೇರೆ ಬೇರೆ ಲಸಿಕೆ ಯಾಕೆ ಹಾಕ್ಸ್ತೀವಿ? ಮುಂದೆ ಉಳಿದ ತೊಂದರೆ ಬರಬಾರ್ದು ಅಂತೇಳಿ. ಈಗ ನಾವು ಬೀಜಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಒಳಗೆ ಬಿಟ್ಟು ಅಂದ್ರೆ ಅದು ಮುಂದೆ ಬರೋ ರೋಗ ಬಹುತೇಕ ಕಡಿಮೆ ಆಗುತ್ತೆ. ಅದೇ ರೀತಿ ನೀವು ಏನಾನ ನಮ್ಗೆ ಇನ್ನ ಸಿಸ್ಟಮೆಂಟ್ ಏನಾನ ಕಡಿಮೆ ಹಂಗ ಏನಾನ ಹೇಳ್ತೀರಿ ಅಂತ ನಾವು ನೋಡ್ತಿದ್ವಿ. ಇಲ್ಲ ನಾವು ಹೇಳ್ತಿರೋದು ಅಂತಂದ್ರೆ, ಈಗ ನಾವು ಅದಕ್ಕೊಂದು ಪದ್ಧತಿ ಇದಾವೆ. ಈಗ ನಿಮ್ಮಲ್ಲಿ ಒಂದ್ಸಲ ಬರ್ತಾರೆ, ಈಗ ಅವ್ರೇನ್ ಕೇಳ್ತಾರೆ ಅಂತಂದ್ರೆ, ನೀವು ಒಂದ್ ವೇಳೆ ನಿಮ್ಮ ಹೊಲದೆಲ್ಲ ಜವಾಬ್ದಾರಿ ನಾವು ತಗೊಂತೀವಿ, ನಾವ್ ಹೇಳಿದ್ದೆ ಎಣ್ಣೆ ಆಗ್ಬೇಕು, ನಾವ್ ಹೇಳಿದಾಗ ಮಾಡಬೇಕು, ನಿಮ್ಮ ಹೊಲದ ಜವಾಬ್ದಾರಿ ತಗೋದು, ನಾವೇ ಬೇಕಾದ್ರೆ ಎಣ್ಣೆ ಕೊಡಿಸ್ತೀವಿ, ನಾವೇ ಕೊಡಿಸ್ತೀವಿ, ಬೆಳೆ ನಾವೇ ತಗೋತೀವಿ ಅಂತಾರ. ಮಾರ್ಕೆಟ್ ರೇಟ್ ಐತಲ್ಲ ಅದಕ್ಕಿಂತ 2 ಸ್ವಲ್ಪ ಜಾಸ್ತಿ ತಗೋತೀವಿ ಅಂತಾರ. ಬಟ್ ನಾವ್ ಹೇಳ್ದಂಗೆ ನೀವು ಬಿತ್ತನೆ ಮಾಡ್ಬೇಕಂತಾರ. ಹೆಂಗೆ ಆಗಿದೆ. ಸೊ ನಾನೇ ಹೇಳ್ತಿದ್ದೀನಿ ಅಂತಂದ್ರೆ, ದಯವಿಟ್ಟು ಇದನ್ನ ಸ್ವಲ್ಪ ಅಧ್ಯಯನ ಮಾಡಿ ಸ್ವಲ್ಪ ವಿಚಾರ ಮಾಡ್ಕೊಳ್ಳಿ. ಬಿತ್ತೋದಕ್ಕಿಂತ ಮೊದಲು ಈಗ ಈ ಸಲ ಬಿತ್ತಿಬಿಟ್ರೆ ಇವಾಗ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಏನಿದೆ ಅಲ್ಲ, ಆ ನೆಕ್ಸ್ಟ್ ಟೈಮ್ ಬಿತ್ತಬೇಕಾದ್ರೆ ನಿಮ್ಗೆ ಯಾರು ತಜ್ಞರು ಇರ್ತಾರಲ್ಲ, ಯಾರು ಕೃಷಿ ತಜ್ಞರು ಇರ್ತಾರಲ್ಲ, ಅವ್ರನ್ನ ಚರ್ಚೆ ಮಾಡ್ರಿ. IPM ಮೆಥಡ್ ಅಂದ್ರೆ ಏನು, ನಾ ಎಣ್ಣೆನ ಕಡಿಮೆ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು? ಯಾಕಂದ್ರೆ ಈಗ ನಮ್ಮ ಮನೆ ಕಳ್ಳ ಬಂದನಂತ ನಾವು ಮನೆ ಬಿಟ್ಟು ಓಡಕ್ ಬರಂಗಿಲ್ಲಲ್ರಿ, ಕಳ್ಳ ನೋಡಿಸ್ಬೇಕು. ಆಗಿ ಬಂದ್ರೆ ಏನೋ ಸಮಸ್ಯೆ, ಈ ತರ ಸಮಸ್ಯೆ ಆಗ ಪರಿಹಾರ ಇದ್ದೇ ಇರುತ್ತಲ್ಲ. ಈ ಪರಿಹಾರ ನೀವು ಹೇಳಿದ್ರಲ್ರಿ ಯಜಮಾನ್ರೆ, ಈ ತರದ್ದು ನಮ್ಮ ಬಳ್ಳಾರಿಯಲ್ಲಿ ಮಾಡಿ ಸಕ್ಸಸ್ ಆಗ್ಬಿಟ್ರು ಅವರು. ಬಳ್ಳಾರಿಯಲ್ಲಿ ನಾವು ಸುಮ್ಮನೆ ಅವ್ರ ಪಕ್ಕದಾಗಿದ್ರೆ ನಡಿಯಪ್ಪ ಇವನೇನು ಹುಚ್ಚ ಮಾಡಂಗಿಲ್ಲ ಅಂತ ಮಾಡ್ಕೊಂಡು ಹೋದ್ರೆ ಅವ್ರು 7,000 ಹೋದ್ರೆ ಅವ್ನು 25,000 ರೂಪಾಯಿ ಹೋಗೋದು ಪಕ್ಕದಾಗೆ. ಸರ್ ಇವಾಗ ನಾವು ಎಣ್ಣೆ ತಗೊಂಡು ಮಾಡಿದ್ರೆ ಏನೇನು ಕಡಿಮೆ ಇರ್ತದೆ ಅಂತ ಅವ್ರು ಕೇಳಿ ಅವ್ರು ಬರೀತಾರೆ, ಇದಕ್ಕೆ ಹಾಕಿದಕ್ಕೆ ಅದಕ್ಕೆ ಮಿಕ್ಸ್ ಮಾಡೋದು. ಅದಕ್ಕೊಂದು ಮೆಥಡ್ ಇದೆ, ಆ ಮೆಥಡ್ ಪ್ರಕಾರನೇ ಮಾಡ್ಬೇಕು. ಆ ಮೆಥಡ್ ಇದೆ. ನಿಮ್ಮ ಕೃಷಿ ತಜ್ಞರೇ ನೀವು ಭೇಟಿ ಆಗ್ಬೇಕು. ಅದನ್ನ ನಾವೆಲ್ಲ ಹೇಳಕ್ ಆಗೋದಿಲ್ಲ. ಅದು ಯಾಕಂದ್ರೆ ಅದು ಅದ್ರದ್ದು ಬೇರೆ ಬೇರೆ ರೀತಿ ಇರ್ತೈತಿ, ಅಳತೆ ಅದನ್ನ ತಗೊಳ್ಳೋದು ಹೆಂಗಿರ್ತೈತಿ, ಅದೆಲ್ಲ ಪದ್ಧತಿ ಇರುತ್ತೆ. ಸೊ ಹಾಗಾಗಿ ನೀವು ಈ ಮೆಥಡ್ ತಲೆಗಿಟ್ಕೋರಿ. ಇವತ್ತು ನಾವು ಬಂದೀವಲ್ಲ, ನೀವು ನೆಕ್ಸ್ಟ್ ಟೈಮ್ ಬಿತ್ತೋದಕ್ಕಿಂತ ಮೊದಲು ಏನ್ರಿ ಸಾಬ್ರೆ ಸರ ಆಯ್ತ್ರಿ, ಈ ಸಲ ನಾವು ಬಂದಿದ್ದೀವಿ, ನೆಕ್ಸ್ಟ್ ನೀವು ಬಿತ್ತಬೇಕಾದ್ರೆ ಒಂದ್ಸಲ ವಿಚಾರ ಮಾಡ್ರಿ. ನಾನು ಇದನ್ನ ಎಣ್ಣೆನ ಅದು ಔಷಧಿ ಹೊಡೆದ ಕಡಿಮೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾನು ಅಂತ ಚರ್ಚೆ ಮಾಡ್ರಿ. ಆಮೇಲೆ ಅದಕ್ಕೆ ಪರಿಹಾರ ಇದೆ. ನೀವೊಬ್ಬರ ಜಗತ್ತಿನ ಫಸ್ಟ್ ಟೈಮ್ ಮಾಡ್ತಾ ಇಲ್ಲ, ಆಲ್ರೆಡಿ ಬಳ್ಳಾರಿಯಲ್ಲಿ ಆಯ್ತು, ಈ ಕಡೆ ಎಲ್ಲ ಇನ್ನೊಂದು ಎಷ್ಟು ಸಕ್ಸಸ್ ಆಗಿದ್ದಾರೆ ಅಷ್ಟು ಸಕ್ಸಸ್ ಆಗಿದ್ದಾರೆ. ಆಮೇಲೆ ನಮ್ಮ ಮಣ್ಣು ಕೂಡ ಅಷ್ಟು ಕ್ವಾಲಿಟಿ ಇದೆ. ಈ ರೈತರದ್ದು ಮೊದಲ ಉದ್ದೇಶ ಏನಂತಂದ್ರೆ ಬರೀ ಅನ್ನ ಹಾಕೋದಷ್ಟೇ ಅಲ್ಲ, ಆ ಭೂಮಿನ ಕಾಪಾಡೋದು ಕೂಡ ಅಷ್ಟೇ ಕರ್ತವ್ಯ ಐತಿ ನಿಮ್ದು.
ನೀವು ಆ ಭೂಮಿ ಕಾಪಾಡಲಿಲ್ಲ ಅಂತಂದರೆ ಭೂಮಿ ತಾಯಿ ಒಪ್ಪಲ್ಲ ನಿಮ್ಮನ್ನ ಕಟ್ಟಲ್ರಿ. ಭೂಮಿಲಿದ್ದು ಬರ್ತದ ನಲ್ಲಿ ಯಾವ ಅಲ್ಲ ಅದನ್ನ ಸ್ಟಡಿ ಮಾಡಬೇಕು. ಅದು ಸೈಂಟಿಸ್ಟ್ ಇರ್ತಾರೆ, ಅವ್ರು ಸ್ಟಡಿ ಮಾಡ್ಕೊಂಡು ಅದು ಕೀನ್ ಟ್ರೀಟ್ಮೆಂಟ್ ಅನ್ನೋದು ಇರ್ತದೆ. ಹಾಂ ಭೂಮ್ ಅಂದರೆ ನಾವು ಏನೋ ಇಲ್ಟು ಅದು ಇದು ವೈರ್ಲೆಸ್ ಆ ಟೈಪ್ ಏನೋ ನೀವು ನೋಡೋದು ಇದು ನಲ್ಲಿಗೆ ಸರ್ ಏನು ಸರ್ ಮಾತಾಡ್ತಾರೆ గంగప్పన ఇప్పుడు మనం ఇన్ని రోజులు చేసినాం, తప్పు చేసినాము. ఇప్పుడు నెక్స్ట్ మనము మారాల. ఇన్ని రోజులు ఏం చేసినాము, మనం చేసేదంతా తప్పే. పండించుకున్నాము, నీ పక్కలకి చేసేవాళ్ళకి వాకిన బాగా పండియాలని 2 సంచులు ఎరువు వేస్తాము, ముందు కొడతాము. అంతవరకే చూసినాము. ఏమైంది, ఎరువు వేసి ఎక్కువ ముందు కొడితే ఎక్కువ ఎరువు వేసి చేను పాడైపోతుంది. ముందు కొడితే ఆడ మిరకాయలు రిజెక్ట్ అవుతుండవు. అట్లా దాని గురించి కొద్దిగా ఆర్గానిక్ కొద్ది చేనులో స్టిక్కర్లు అంటించుకోవాలా. అట్లా ముందు తగ్గించే మార్గం చూసుకోవాలా. ఎందుకంటే ఇప్పుడు మనము 30 నుంచి 40 రోజుల్లో మిరపకాయలు మనము ఇప్పుడు ఎందుకంటే పాడైపోయా మడైనాక చేనికి కొడితే మిరపకాయ ఆడ పాస్ కాదు. కొద్దిగా తగ్గించే మార్గము ఆర్గానిక్ మందులు, ఆర్గానిక్ ఎరువులు, మన పేడ ఎరువు, గొర్రె ఎరువులు అట్లా వేసుకుంటే కొద్దిగా తగ్గే ప్రాబ్లం ఉంటుంది. ఇందుకు ముందు మనం ఏం వేసినా పండుతుండే, రేటు దొరుకుతుండే. ఇప్పుడు ఎందుకు తగ్గింది? అందువల్లే ఇప్పుడు మనం ఇప్పుడు ఇట్టే తప్పు చేసుకుంటే మా పిల్లల తలకు కూడా భూమి పాడైపోతుంది. ఇప్పుడు సిరుగుప్ప ఏరియాలో వడ్లు పండించే ఏరియా వాళ్ళు ఎరువేసి ఏమైంది, వాళ్ళ ఏరియాకి ఇప్పుడు పండుగ చేయాలో ఏమో చేయాలి కదని చెరువులు తోడుకొని దాంట్లో చేపలు ఇచ్చి పండించుకుంటున్నారు. అట్లా అయిపోతుందేమో అని అందరు జనాలు ఇప్పుడు అట్లా వస్తుంది మన సమస్య. మన పిల్లల తలుపుకొని విత్తనాలని శుద్ధీకరణ మనం సంవత్సరం చేస్తామంటే మనం భూమిలో ఫస్ట్ మట్టి తీసుకొని పరిశ్రమ చేసుకుంటే ఇక్కడ కృషి విజ్ఞాన కేంద్రం ఉంటుంది కదా, అక్కడ పోయి మనం మట్టిని పరిశీలన చేసుకుంటే దాంట్లో నా మట్టిలో ఏముంది, ఎరువు ఎక్కువ అంశం ఉందని వాళ్ళు చెప్తారు. ఈ మట్టికి ఎరువు వేయాలని చెప్తారు. మన బాడీ ಇಲ್ಲ ಸರ್, ಆರ್ಗಾನಿಕ್ ಆದಷ್ಟು ನೀವು ಕೆಮಿಕಲ್ನ ಇಡೀ ಭಾರತನೇ ಚೇಂಜ್ ಆಗಕತ್ತೈತಿ. ನೀವು ಚೇಂಜ್ ಆಗಿದ್ರೆ ಲೇಟಾಗಿ ಚೇಂಜ್ ಆಗಬಾರ್ರಿ. ಇವತ್ತಿಂದನೇ ನೀವು ಮನ್ಸು ಮಾಡ್ಕೊಳ್ರಿ, ಈ ಬೆಳೆ ಒಂದ್ಸಲ ಬಿಟ್ಟುಬಿಡ್ರಿ. ಆಗಿದೆ ನೆಕ್ಸ್ಟ್ ಟೈಮ್ ಬೆಳೆ ಏನು ಬೆಳೀತಿದ್ರಲ್ಲ, ಇಲ್ಲಪ್ಪ ನಮಗೆ ಇದು ಯಾಕೆ ಭಯ ಅನಿಸ್ತದೆ ಅಂತಂದ್ರೆ 10 ಎಕರೆ ಒಂದು 2 ಎಕರೆ ಮಾತ್ರ ನಮಗೆ ಹಾಕ್ರಿ. ಅದು ಬಂದಾಗ ಅದ್ರದ್ದು ರಿಸಲ್ಟ್ ನೋಡ್ರಿ. ಇದು ನಿಮಗೆ 12,000 ರೂಪಾಯಿ ಹೋಗುತ್ತೆ, ಇದು 25,000 ರೂಪಾಯಿ ಹೋಗುತ್ತೆ. ನಾನು ಇದಕ್ಕೆ 2ಕ್ಕೆ ಒಂದೇ ಶ್ರಮ ಹಾಕಿದ್ದೀನಿ. ಇದು ಆಮೇಲೆ ಇದಕ್ಕೆ 1 ಲಕ್ಷ ಖರ್ಚು ಮಾಡಿದ್ರೆ ಅಂದರೆ 1 ಎಕರೆಗೆ 2 ಲಕ್ಷ ಖರ್ಚು ಮಾಡಿದ್ರೆ ಇದಕ್ಕೆ ಬರೀ ಒಂದು 70-80,000 ಮಾತ್ರ ಖರ್ಚಾಗಿರುತ್ತೆ. ಇದು ರೊಕ್ಕನೂ ಖರ್ಚು ಕಡಿಮೆ ಆಗುತ್ತೆ, ನನಗೆ ರೆವೆನ್ಯೂ ಜಾಸ್ತಿ ಬರುತ್ತೆ. ಆಮೇಲೆ ಈ ಭೂಮಿಗೆ ನಮ್ಮ ನೆಲಕ್ಕೂ ಒಳ್ಳೆಯದು ಕ್ವಾಲಿಟಿ ಐತೆ ಅಂತಂದಾಗೆ ಆಟೋಮೆಟಿಕ್ ಆಗಿ ನೀವು ನೆಕ್ಸ್ಟ್ ಟೈಮಲ್ಲಿ ಬೇಕಾದ್ರೆ ಫುಲ್ ಟೈಮಲ್ಲಿ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಕರೆಕ್ಟ್ ಸರ್? ಆರ್ಗಾನಿಕ್ ಅಲ್ಲ ಇದು. ಆರ್ಗಾನಿಕ್ ಅಂದರೆ ಫುಲ್ ಆರ್ಗಾನಿಕ್ ಅಲ್ಲ ಇದು. IPM ಮೆಥಡ್ ಅಂದರೆ ನೀವು ಹಾಕ್ತಿರ್ತಕ್ಕಂಥ ಎಣ್ಣೆ ಏನು ಔಷಧಿ ಹಾಕ್ತಿರಲ್ಲ, ಒಂದು 30 ಸಲ ಹಾಕ್ತಿರಲ್ಲ, ಇದು ಈ ಮೆಥಡ್ನ ಅಪ್ಲೈ ಮಾಡಿದ್ರೆ ಅಂದರೆ ಬೀಜಕ್ಕೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಮಣ್ಣು ಕೊಟ್ಟೆಲ್ಲ ಮಾಡಿದ್ರೆ ಅದನ್ನು 10 ಸಲ ಹಾಕ್ತೀರ ಅಷ್ಟೇ. ನೀವು ಏನು ಎಣ್ಣೆ ಔಷಧಿ ಎಷ್ಟು ಹಾಕ್ತೀರ ಅದ್ರ ಅರ್ಧದಷ್ಟು ಕಡಿಮೆ ಆಗ್ಬಿಡ್ತೈತಿ. ನಿಮಗೆ ಅರ್ಧ ಅಲ್ಲೇ ಖರ್ಚು ಉಳಿದ್ಬಿಡ್ತೈತಿ. ಆಮೇಲೆ ನಿಮಗೆ ನಿಮ್ಮ ಬೆಳೆದಿರ್ತಕ್ಕಂಥ ಮೆಣಸಿನಕಾಯಿ ಏನಿರುತ್ತೆ ಅದಕ್ಕೆ ಆಟೋಮೆಟಿಕ್ ಬೆಲೆ ಬಂದುಬಿಡ್ತೈತಿ. ಇದು ನಾನು ಬರೀ ಮೆಣಸಿನಕಾಯಿ ಅಷ್ಟೇ ಹೇಳ್ತಿಲ್ಲ, ನೀವು ಏನೇ ಬೆಳೀರಿ. ಈಗ ಗಂಗಾವತಿಯಲ್ಲಿ ಅತಿ ಹೆಚ್ಚು ನೆಲ್ಲು ಬೆಳೀತಾರೆ, ಏನು ಭತ್ತ ಬೆಳೀತಾರೆ. ಅದ್ರದ್ದು ಎಷ್ಟೋ ಲಾಟ್ಸ್ ವಾಪಸ್ ಬಂದ್ಬಿಟ್ಟಾವ, ಅದನ್ನ ಯಾರು ತೊಗೋತಾ ಇಲ್ಲ. ಈಗ ಅವಾಗ ಜೋಶಲ್ಲಿ ಬೆಳೆದ್ಬಿಟ್ರೆ ಎಲ್ಲರೂ. ಈಗ ಕಷ್ಟ ಆಗ್ತಿದೆ. 1 ಎಕರೆಗೆ ಬಂದು ಅದು ಮಾಮೂಲು ಗೊಬ್ಬರ ಹಾಕ್ಬೇಕಂದ್ರೆ 10 ಚೀಲ 12 ಚೀಲ ಹಂಗೆ ಚೀಲಗಟ್ಟಲೆ ಹಾಕ್ತಾರೆ. ಅದು ಕಾಂಪಿಟೇಷನ್ ಇಲ್ಲ. ಅವ್ರು 10 ಹಾಕಿದ್ರೆ ನಾನು 12 ಹಾಕ್ತೀನಿ. ಅವ್ರು 10 ಒಂದು ಎಕರೆಗೆ 20 ಚೀಲ 20 ಚೀಲ ಬೆಳೆದ್ರೆ ನಾನು 25 ಚೀಲ ಬೆಳಿತೀನಿ. ಎಷ್ಟು ಜಗ್ಗಿ ಬೆಳಿತೀವಿ ಅನ್ನೋದಿಲ್ಲ, ಎಷ್ಟು ಕ್ವಾಲಿಟಿ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆ ದೃಷ್ಟಿಕೋನ ಇಟ್ಟುಕೊಂಡು ದಯವಿಟ್ಟು ಇದನ್ನು ಗಮನಿಸ್ಕೊಂಡು ಮಾಡಿರಿ. ಯಾಕಂದರೆ ನಮ್ಮ ಮುಂದಿನ ಜನ್ರೇಷನ್ ಇವೆಲ್ಲ ಸಣ್ಣ ಮಕ್ಕಳಿದಾರಲ್ಲ, ಅವರೆಲ್ಲರೂ ಬದುಕು ನಿಮ್ಮ ಕೈಯಾಗೈತೆ. ಅದನ್ನು ವಿಚಾರ ಮಾಡ್ಕೊಳ್ರಿ. ಬಟ್ ನೀವು ಅದರಿಂದ ಬೆಳೆಯೋದ್ರಿಂದ ನಿಮಗೆ ಒಂದು 10-15 ರೂಪಾಯಿ ಹೆಚ್ಚು ಕಡೆ ಬರ್ಬೋದು. ಬಟ್ ಆದರೆ ದಯವಿಟ್ಟು ಗಮನಿಸ್ಕೊಳ್ರಿ. ಈಗ ನಮಗೆ ನಮ್ಮ ಅಪ್ಪ ಅಮ್ಮ ಏನು ಊಟ ಹಾಕಿದ್ದಾರೆ, ನಾವು ಇಷ್ಟು ಗಟ್ಟಿದ್ದೀವಿ. ನಾವು ನಮ್ಮ ಮಕ್ಕಳಿಗೆ ಏನು ಹಾಕ್ತೀವಿ, ಅವ್ರ ಬದುಕು ಅದ್ರ ಮೇಲೆ ನಿಂತ್ಕೊಂಡೈತೆ. ಹಾಗಾಗಿ ನೀವು ಬೆಳೆಯೋದ್ರ ಪದ್ಧತಿ ಮಾತ್ರ ಸ್ವಲ್ಪ ಒಂದು ವಿಚಾರ ಮಾಡಿ. ಇದೆಂತಲ್ಲ, ನೀವು ಯಾವುದೇ ಬೆಳೀರಿ, ನೀವು ತೊಗರಿ ಬೆಳೀರಿ, ಮೆಕ್ಕೆಜೋಳ ಬೆಳೀರಿ, ಒಂದು ಪದ್ಧತಿನ ಇಟ್ಕೊಂಡು ಬೆಳೀರಿ. ಆಮೇಲೆ ನೀವು ಬೆಳಿಬೇಕಾದ್ರೆ ಈ ಸಲ ನೀವು ಜೋಳ ಹಾಕಿದ್ರೆ ಇದು ಯಾವುದೋ ಮೆಣಸಿನಕಾಯಿ ಹಾಕಿದ್ರೆ ನೆಕ್ಸ್ಟು ಮೆಕ್ಕೆತೆನೆ ಹಾಕಿರಿ.
ಹಂಗೆ ಚೇಂಜ್ ಮಾಡ್ಕೊಂಡು ನೆಲ ಕ್ವಾಲಿಟಿ ಇರುತ್ತೆ, ಬೆಳೆ ಚೇಂಜ್ ಮಾಡುವಂಥ ಪದ್ಧತಿ ಇದೆ. ಅದಕ್ಕೆ ನೀವು ನಿಮ್ಮ ನಂಬರೆಲ್ಲ ತೊಗೊತೀವಿ, ಇವರೇ ಎಲ್ಲ ನಂಬರ್ ತೊಗೊಂಬಿಡ್ರಿ. ಆಮೇಲೆ ನಾವು ನಿಮಗೆ ಫೋನ್ ಮಾಡ್ತೇವೆ. ನಿಮಗೆ ಇಲ್ಲ ನಿಮಗೆಲ್ಲ ಇಂಟ್ರೆಸ್ಟ್ ಇದ್ದೀರಿ ಅಂತಂದ್ರೆ ರೆಫರೆನ್ಸ್ ಮಾಡಿದ್ರೆ ನಾವು ನಿಮಗೆ ಗೈಡೆನ್ಸ್ ಕೊಡೋಂಥದ್ದು ಬೇರೆ ಒಂದು ವ್ಯವಸ್ಥೆ ಮಾಡ್ತೇವೆ. ನಮ್ದು ಏನಂತಂದರೆ ಈಗ ಅವರು ಅಲ್ಲಿ ದೆಹಲಿಯಲ್ಲಿ ರಾಜಸ್ಥಾನದಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾರೆ, ಈಗ ಕರ್ನಾಟಕಕ್ಕೆ ಬಂದಿದ್ದಾರೆ. ಕರ್ನಾಟಕಕ್ಕೆ ನಾವು ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ. ನಮ್ಮದು ನ್ಯೂಸ್ ಚಾನಲ್ ಇದೆ, ನಂದು ಬೇರೆ ಕೆಲಸಗಳಿದಾವೆ, ಈಗ ಪೇಪರ್ ಪ್ರಿಂಟಿಂಗ್ ಹೋಗ್ಬೇಕು ನಂದು. ಆದರೂ ನಾವು ಯಾಕೆ ಕುಂತೀನಿ ಅಂದರೆ ರೈತರ ಜೊತೆಗೆ ಭೇಟಿಯಾಗೋದಕ್ಕೂ ಇದೊಂದು ಅವಕಾಶ ನನಗೆ. ಇಂಥ ಪುಣ್ಯ ನನಗೆ ಸಿಕ್ಕಂಗಿಲ್ಲ, ಯಾವಾಗ ಸಿಗುತ್ತೆ ಅದು ಶುಂಕ್ಲಮ್ಮ ದೇವಿ ಮುಂದೆ ಕುಂತು ಮಾತಾಡೋದಕ್ಕೆ ಅದೊಂದು ಭಾಗ್ಯ. ಹಾಗಾಗಿ ನಿಮ್ಮಲ್ಲಿ ಹೇಳ್ತಿದ್ದೀನಿ ಅಂದರೆ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ, ನೀವು ನನಗೆ ಹೇಳ್ರಿ, ನಾನು ನಿಮಗೆ ಹೇಳ್ತೇನೆ. ಅದು ಗೈಡೆನ್ಸ್ ಕೊಡ್ತಾರೆ ನಾವು ಬಂದರೆ. ಖಂಡಿತ ನಿಮ್ಮ ನಂಬರ್ ತೊಗೊತೀವಿ, ನಾನು ನಿಮಗೆ ಫೋನ್ ಮಾಡ್ತೀವಿ. ನೀವು ನಿಜವಾಗ್ಲೂ ಇಂಟ್ರೆಸ್ಟೆಡ್ ಇದ್ದರೆ ಅವ್ರು 100% ಹೇಳ್ತಾರೆ. ಆ್ಯಕ್ಚುಲಿ ಈಗ MDH ಗ್ರೂಪ್ ಕಂಪ್ನಿ ಇದೆಯಲ್ಲ, ಅವ್ರದ್ದು ಮೆಥಡ್ ಹೆಂಗಿದೆ ಅಂತಂತಂದರೆ ಅವ್ರು ನಿಮ್ಗೆ ಏನಾರು ಮಾಡೋಗಿದ್ರೆ ಅವ್ರು ಸಪೋರ್ಟ್ ಮಾಡೋಕ್ಕೂ ರೆಡಿ ಇದ್ದಾರೆ. ನೀವು ಬೆಳೆದ್ರೆ ಬೆಳೆನ ಅವ್ರು ತೊಗೊಂಡು ಹೋಗೋಕ್ಕೂ ರೆಡಿ ಇದ್ದಾರೆ. ನೀವು ಬೆಳೆದ್ರೆ ಬೆಳೆಯನ್ನು ಅಂದರೆ ಅವ್ರು ಹೇಳ್ದಂಗೆ ಬೆಳಿಬೇಕು, ಯಾಕಂದರೆ ಅವ್ರಿಗೆ ಕ್ವಾಲಿಟಿ ಬೇಕಲ್ಲ. ನೀವು ಹೇಳ್ದಂಗೆ ಬೆಳೆದ್ರೆ ಬೆಳೆ ಹಂಗಲ್ಲ. ಅವರು ನೀವು ಹೇಳಿದಷ್ಟು ಅವ್ರಿಗೇನು ಕಂಟೆಂಟ್ ಅಂದರೆ ಮಾರ್ಕೆಟ್ ರೇಟ್ 20,000 ಇದ್ರೆ 22,000 ಕೊಟ್ಟು ತೊಗೊಂಡು ಹೋಗ್ತಾರೆ ಅವರು. ನಿಮ್ಗೆ ಹುಡುಕೊಂಡು ಬರ್ತಾವೆ. ನೀವು ಎಲ್ಲ ಒಗ್ಗಟ್ಟಾಗಿ ನಿಮ್ಮ ಊರಲ್ಲಿ ಎಷ್ಟು ಎಕರೆ ಜನ ಮೆಣಸಿನಕಾಯಿ ಹಾಕ್ಯಾರ ಕೊಟ್ಟರು ಸರ್? ಹೇಳಕ್ಕೆ ಬರ ಸರ್, ಟೋಟಲ್ ಈ ವರ್ಷ ಕಮ್ಮಿ ಮಾಡ್ಯಾರ. ವರ್ಷ ಒಂದು 2,000 ಎಕರೆವರೆಗೆ ಈಗ ಈ ಸಲ ಒಂದು 500 ಎಕರೆ ಹಾಕ್ಯಾರ. ಇರ್ಬೋದು ಸರ್. ನೋಡಿ 500 ಎಕರೆ ಇದಾವೆ ಅಂತಂದರೆ ನೀವೆಲ್ಲರೂ ಒಂದಾಗಿ ಅದೇ ಮೆಣಸಿನಕಾಯಿ ನೀವೇ ಬೆಳೆಯೋದು, ಅದೇ ಕಷ್ಟಪಡೋದು ಏನಿಲ್ಲ. ಬಟ್ ಅದ್ರ ಒಂದಾಗಬೇಕಾಗುತ್ತೆ. ನೀವು ಒಂದಿನೊಂದು ತಪ್ಪೇನು ಮಾಡ್ತಾರೆ ಗೊತ್ತಾ? ನಿಮ್ದೊಂದು 8 ಎಕರೆ ಇದೆ ಅಂತೇಳಿ 8 ಎಕರೆಗೆಲ್ಲ ಎಣ್ಣೆ ಹೊಡಿತೀರಿ, ಏನು ಔಷಧಿ ಹಾಕ್ತೀರಿ, ಅದು ದೋಮೆ ಏನು ಕೊಡ್ತಾವಲ್ಲ ಅವೆಲ್ಲ ಹೋಗಿ ಪಕ್ಕದೊಂದು ಕುಂತಿರ್ತಾವೆ. ಮತ್ತು ಅವ್ರ ಕಡೆ ಏನೋ ಈ ಕಡೆ ಬರ್ತಾವೆ. ಅದಕ್ಕೆ ಎಲ್ಲರೂ ಒಟ್ಟಿಗೆ ಹೊಡೆದ್ಬಿಟ್ರೆ ಅದು ಉಳಿಯಂಗಿಲ್ಲಲ್ಲ. ಅಂದರೆ ಅದಕ್ಕೆ ಒಬ್ಬರೊಬ್ಬರು ಅಡ್ಜಸ್ಟ್ ಮಾಡ್ಕೊಂಡೆ ಎಲ್ಲ ವಿಚಾರ ಮಾಡ್ಕೊಂಡೆ ಬೆಳಿಬೇಕಾಗಿರತಕ್ಕಂಥದ್ದು. ಆ ಥರ ಮನಸ್ಥಿತಿ ಇಟ್ಕೊಂಡು ಮಾಡಿಕೊಂಡ್ರೆ 100% ಸಕ್ಸಸ್ ಆಗುತ್ತೆ. ಗೆಟಿಂಗ್ ರೈಟ್? ಓಕೆನಾ? ಸೊ ಹಾಗಾಗಿ ಇದೊಂದು ಸಂದೇಶ ನಾವು ಕಳಿಸ್ಬೇಕಂತ ಬಂದಿದ್ವಿ. ಆಮೇಲೆ ನೀವು ಚೆನ್ನಾಗಿ ಕ್ವಾಲಿಟಿಯಾಗಿ ಬೆಳೀರಿ. ಇಡೀ ಬೇರೆ ಬೇರೆ ದೇಶದಿಂದ ನಿಮ್ಮ ಮನೆ ಮುಂದೆ ನಿಂತ್ಕೊತಾರೆ, ನಮಗೆ ಕೊಡ್ರಿ ಮೆಣಸಿನಕಾಯಿ, ನಮಗೆ ಕೊಡ್ರಿ ಅಂತೇಳಿ. ಯಾವುದೇ ಪದಾರ್ಥ ಬೆಳೆದ್ರು ಕ್ವಾಲಿಟಿಯಾಗಿ ಬೆಳೀರಿ. ಸುಮ್ಮನೆ ಎಷ್ಟು ಎಲ್ಲರೂ ಬೆಳೆದಂಗೆ ಜಗ್ಗಿ ಬೆಳೆಯೋಕೆ ಹೋಗ್ಬಾರ್ದು. ಕ್ವಾಲಿಟಿ ಒಂದೇ ಎಕರೆ ಬೆಳೀರಿ, ಕ್ವಾಲಿಟಿಯಾಗಿ ಬೆಳೀರಿ. ಹಾಗೆ ಆಮೇಲೆ ಈಗ ಮೆಣಸಿನಕಾಯಿ ರೇಟ್ ಎಷ್ಟು ಎಕರೆ ಹಾಕ್ತಿದ್ರಿ ಮೊದಲು ನೀವು? ಮೊದಲು 6 ಎಕರೆ 7 ಎಕರೆ. ಈಗ ಅಷ್ಟೇ ಸ್ವಲ್ಪ ಕಮ್ಮಿ ಮಾಡಿರಿ. ಹೌದಾ? ಈಗ ಯಾಕಂದ್ರೆ ಮೆಣಸಿನಕಾಯಿ ರೇಟ್ ಕಡಿಮೆ ಆಗಿದೆ ಅಂತೇಳಿ ನೀವು ಡೌನ್ ಆಗಿದೆ ಅಂತೇಳಿ ನೀವು ಬೇರೆ ಹಾಕಿದ್ರಿ. ಯಾವ್ದು ಹಾಕಿರಿ? ಬೇರೆ ತೊಗರಿ ಹಾಕ್ತೀವಿ. ಈಗ ತೊಗರಿ ಅವೆಲ್ಲ ಹಾಕಿದ್ರಿ. ಈ ತೊಗರಿ ಎಲ್ಲರೂ ಬೆಳೆಯಕತ್ತೀರ ಅಂತ ತೊಗರಿ ರೇಟ್ ಜಾಸ್ತಿ, ತೊಗರಿ ರೇಟ್ ಏನಾಗ್ಬಿಡುತ್ತೆ ಡೌನ್ ಆಗುತ್ತೆ. ಅವು ಮತ್ತೆ ಮೆಣಸಿನಕಾಯಿ ಬರಲೇಬೇಕು ಅವಾಗ. ಅದಕ್ಕೆ ನಾನು ಹೇಳ್ತಿದ್ದೇನೆ ಅಂದರೆ ಮೆಣಸಿನಕಾಯಿ ಇಟ್ಸ್ ಎ ಕಮರ್ಷಿಯಲ್ ಪ್ರಾಡಕ್ಟ್. ಅದು ಕಮರ್ಷಿಯಲ್ ಆದಂಥದ್ದು ವಾಣಿಜ್ಯ ಬೆಳೆ. ಅದು ನೀವು ಮೆಣಸಿನಕಾಯಿ ಬೆಳೆಯೋದು ಮಾತ್ರ ಬಿಡೋಕೆ ಹೋಗಬೇಡ. ಅಟ್ಲೀಸ್ಟ್ 1 ಎಕರೆ ಆದರೆ ಮೆಣಸಿನಕಾಯಿ ಹಾಕಿ ಯಾಕಂದರೆ ಮೆಣಸಿನಕಾಯಿ ಬೆಳೆಯೋದು ಮಾತ್ರ ಬಿಡೋಕೆ ಹೋಗಬೇಡ. ಈಗ ಯಾಕಂದರೆ ಎಲ್ಲ ಕಡೆ ಡೌನ್ ಆಗುತ್ತೆ. ಭಾಳ ಜನ ಬೆಳೆಯೋದು ಬಿಟ್ಬಿಟ್ರೆ ನಿಮಗೆ ಮತ್ತೆ ಮಾರ್ಕೆಟ್ ಓಪನ್ ಆಗುತ್ತೆ. ಮೆಣಸಿನಕಾಯಿ ಆದರೂ ಮತ್ತೆ ಮಾರ್ಕೆಟ್ ಓಪನ್ ಆಗುತ್ತೆ. ಯಾಕಂತ ಹೌದಾ? ಸರಿ, ಒಂದು ವಿಡಿಯೋ ಇದೆ, ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರೂ ಮಾತಾಡೋದಕ್ಕೆ ಧನ್ಯವಾದಗಳು. ಇಷ್ಟೊತ್ತು ಕೇಳ್ಕೊಂಡಿದ್ರಿ, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.